ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಶ್ವಾಸಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಖುಷಿ ಆಗ್ತಿದೆ. ಇವತ್ತು ನನ್ನ ಜೊತೆ ಇದ್ದಾರೆ ಮಾನ್ಸ. ಹಲೋ ಹಾಯ್. ನಮ್ಮ ಮಾನ್ಸ ನೀವೆಲ್ಲ ನೋಡಿರ್ತೀರಾ ನನ್ನ ಬ್ಲಾಗಲ್ಲಿ. ಒಬ್ವಿಯಸ್ಲಿ ನನ್ನ MBA ಫ್ರೆಂಡ್. ಆ್ಯಂಡ್ ಇವತ್ತಿನ ನಾನು ಯಾಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ನಮ್ಮ ಕಾಲೇಜಲ್ಲಿ ಏನು ಸ್ಪೆಷಲ್ ಫೇರ್ವೆಲ್ ಪಾರ್ಟಿ. ನಮ್ಮ ಸೀನಿಯರ್ಸ್ಗೆ ನಾಳೆ ಫೇರ್ವೆಲ್ ಇದೆ, ಸೆಂಡ್ ಆಫ್. ಸೊ ಆದ್ರಿಂದ ನಾವು ನಮ್ಮ ಸೀನಿಯರ್ಸ್ಗೆಲ್ಲ ಸೆಂಡ್ ಆಫ್ ಕೊಟ್ಟಿದ್ದೀವಿ. ಬಿಕಾಸ್ ಅವ್ರು ನಮಗೆ ಫ್ರೆಷರ್ಸ್ ಡೇಗೆ ಫ್ರೆಷರ್ಸ್ ಪಾರ್ಟಿ ಮಾಡಿದ್ರು, ಅರೇಂಜ್ ಮಾಡಿದ್ರು. ಸೊ ಆದ್ರಿಂದ ಗೈಸ್ ಯಾಕೆ ಸೊ ಆದ್ರಿಂದ ನಾವು ನಮ್ಮ ಸೀನಿಯರ್ಸ್ಗೆ ನಾಳೆ ಸೆಂಡ್ ಆಫ್ ಕೊಡ್ತಾ ಇದ್ದೀವಿ. ಸೊ ಆದ್ರಿಂದ ಹೇಗೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಏನು ಎತ್ತ ಅಂತ ಎಲ್ಲಿ ನೋಡ್ಬೋದು, ನನ್ನ ಚಾನಲಲ್ಲಿ ನೋಡ್ಬೋದು, ಕನ್ನಡ ವ್ಲಾಗ್ಸ್ ಅಲ್ಲಿ ನೋಡ್ಬೋದು ಗೈಸ್. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ರುಚಿತಾ ಸುದ್ದಿ ಚಾನಲ್. ಆ್ಯಕ್ಚುಲಿ ಫೇರ್ವೆಲ್ ಪಾರ್ಟಿ ಹಿಂದಿನ ದಿನ ಇನ್ವಿಟೇಷನ್ ಪ್ರಿಂಟಿಗೆ ಕೊಡೋಕ್ಕೆ ಬಂದಿದ್ವಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಸ್ಕೊಳ್ಬೇಕಾದ್ರೆ ಬಂದಿದ್ದು. ಆ್ಯಂಡ್ ನಮ್ಮ ಅಕ್ಕನ ಮದುವೆಗೂ ಕೂಡ ನಾವು ಇಲ್ಲೇ ಪ್ರಿಂಟ್ ಮಾಡಿಸಿದ್ದು. ಆ್ಯಂಡ್ ಇದೇ ನಮ್ಮ ಫೇರ್ವೆಲ್ ಪಾರ್ಟಿಯ ಇನ್ವಿಟೇಷನ್ ಕಾರ್ಡ್. ಆ್ಯಂಡ್ ಎಸ್, ಇಲ್ಲಿ ಬಂದು ಎಲ್ಲರೂ ಹ್ಯಾಂಡ್ಸ್ ಪ್ರಿಂಟ್ ಆಗ್ತಿದ್ರು. ಬಿಕಾಸ್ ಆ ಬ್ಯಾನರ್ಗೆ ಯೂಶಲಿ ಹ್ಯಾಂಡ್ಸ್ ಪ್ರಿಂಟ್ ಮಾಡಿ ಬ್ಯಾನರ್ನ ಬಿಡೋದು. ಸೊ ಆ್ಯಕ್ಚುಲಿ ನಾನು ಇರಲಿಲ್ಲ, ಇದೆಲ್ಲ ವಿಡಿಯೋ ನಮ್ಮ ಸೀನಿಯರ್ ಮಾಡಿದ್ರು. ಸೊ ಆ್ಯಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸೀನಿಯರ್ಗೆ. ನನಗೆ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಈ ವಿಡಿಯೋ ತೋರಿಸಿದ್ರು, ನೋಡು ವಿಡಿಯೋ ಮಾಡಿದ್ದೀನಿ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನಿಜವಾಗ್ಲೂ ಕಳಿಸಿ, ನಾನು ಇದನ್ನು ಖಂಡಿತವಾಗ್ಲೂ ನನ್ನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ನಾನು ಇಲ್ದಿದ್ದ ಟೈಮಲ್ಲಿ ಅಟ್ಲೀಸ್ಟ್ ಅವರೆಷ್ಟು ಚೆನ್ನಾಗಿ ಅವ್ರಿಗೆ ಮೆಮೊರಿ ಆಗಿರಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ರು ಏನೋ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ತುಂಬಾ ಖುಷಿ ಆಯಿತು. ಯಾರೋ ಒಬ್ಬರು ವಿಡಿಯೋ ಮಾಡ್ಕೊಂಡು ಬಂದು ನನಗೆ ತೋರಿಸಿದ್ರಲ್ಲ ಎಷ್ಟು ಇಷ್ಟಪಟ್ಟು ಅಂತ. ಆ್ಯಂಡ್ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ನಮ್ಮ ಸೀನಿಯರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ನಮ್ಮ ಟೀಚರ್ಸ್, ನಮ್ಮ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ, ಜೂನಿಯರ್ಸ್ ಸೀನಿಯರ್ಸ್ ಎಲ್ಲರೂ ಹ್ಯಾಂಡ್ ಸ್ಟ್ರಾಪ್ ಮಾಡ್ತಿದ್ರು. ಬಿಕಾಸ್ ಎಲ್ಲರ ಹ್ಯಾಂಡ್ಸ್ ಇರಲಿ ಅಂತ. ಎಷ್ಟು ಜನದಾಗುತ್ತೋ ಅಷ್ಟು ಎಲ್ಲರ ಹ್ಯಾಂಡ್ಸು. ಬಿಕಾಸ್ ನಮ್ಮ ಸೀನಿಯರ್ಸ್ಗೂ ಕೂಡ ಇದು ಲಾಸ್ಟ್ ಆಗಿರುತ್ತೆ ಹ್ಯಾಂಡ್ ಸ್ಟ್ರಾಪ್ ಮಾಡೋದಕ್ಕೆ. ಆ್ಯಂಡ್ ನಮ್ಗೆ ಇನ್ನೊಂದು ವರ್ಷ ಚಾನ್ಸ್ ಸಿಗುತ್ತೆ ಹ್ಯಾಂಡ್ ಸ್ಟ್ರಾಪ್ ಮಾಡೋಕ್ಕೆ. ಬಟ್ ನಮ್ಮ ಸೀನಿಯರ್ಸ್ಗೆ ಎಲ್ರಿಗೂ ಫಸ್ಟ್ ಅವಕಾಶ ಇದ್ದಿತ್ತು. ಅದಾದಮೇಲೆ ನಾವು ಲಾಸ್ಟಲ್ಲಿ ಇನ್ನೊಂಚೂರು ನೀವೇ ನೋಡ್ತೀರಾ ಹೇಗಿತ್ತು ನಮಗೆ ಹ್ಯಾಂಡ್ ಸ್ಟ್ರಾಪ್ ಮಾಡಬೇಕಾದ್ರೆ ಅಂತ. ಆ್ಯಂಡ್ ಇದು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಹೋಗಿದೆ, ಆ್ಯಂಡ್ ಚೂರು ಶೇಕ್ ಆಗಿದೆ. ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಬಿಕಾಸ್ ಅದು ಅವ್ರು ಸ್ಟ್ಯಾಂಡರ್ಡ್ ಹಾಕಿರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ವಿಡಿಯೋನ. ಸೊ ಬಟ್ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೀನಿಯರ್. ಎಲ್ಲ ಆಗ್ತಾಳೆ ಕೈಯೆಲ್ಲ ಹಿಂಗೆ ಮಾಡ್ಕೊಂಡು ಎಲ್ಲ ಈಗ ಹಾಕು ಮನ್ಸ. ಹಾಕೋ, ನೀನೊಬ್ಬ ಹಾಕ್ಬಿಡು. ನಿನ್ ಕೈಯೇ ತೋರಲ್ವಲ್ಲೋ. ಅರ್ಧ ಇಟ್ಟು ಅರ್ಧ ಇಡು. ಚಂದನ ಆಗ್ತ ನೈಸ್. ಬರ್ಲಿಲ್ವಾ? ಇನ್ನೊಂಚೂರು ಹಾಕ್ಬಿಡೋಗಿ. ಓ ಗೈಸ್, ಫುಲ್ 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 ಕ್ಲಾಸ್ ತುಂಬ ಹಾಕೋರೆಲ್ಲ. ವೆರೈಟೀಸ್ ಆಫ್ ಹ್ಯಾಂಡ್ಸ್. ಮುಗಿತಾ? ಬಾಯ್ ಬಾಯ್. ಗೈಸ್ ಎಲ್ಲರಿಗೂ ಆಗ್ದ ನೀನು? ಇಲ್ಲ ತಗೊಂಡಿದ್ದೀನಿ ಬಿಡು, ನಾನು ತಗೊಂಡೆ. ಆ್ಯಂಡ್ ಎಸ್, ಇಲ್ಲಿ ಬಂದು ಟ್ರೆಷರ್ ಆ್ಯಂಡ್ ಗೇಮ್ ನಡೀತಿತ್ತು. ಅದರ ರೂಲ್ಸ್ ಹೇಳ್ತಾ ಇದ್ರು ಹೇಗೆ ಏನು ಅಂತ ಕೂಡ. ಆ್ಯಂಡ್ ತುಂಬ ಜನ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ಹಳೆ ವೀಡಿಯೋಸ್ಗೆ ನಮ್ಮ MBA ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ. ನೀವು PGCETಯಿಂದ ಬಂದರೆ ಕಾಲೇಜ್ಗೆ ಬಂದು ಹೆಂಗೆ ಏನು ಅಂತ ಎನ್ಕ್ವೈರಿ ಮಾಡಿ. MBA ಫಿನಾನ್ಸ್ಗೆ ಅಡ್ಮಿಷನ್ಸ್ ಓಪನ್ ಆಗಿದೆ. ಸೊ ಅದಕ್ಕೂ ಕೂಡ ಅಡ್ಮಿಷನ್ಸ್ ನಡೀತಿದೆ. ಆ್ಯಂಡ್ ತುಂಬ ಖುಷಿ ಆಯಿತು. ನನಗೆ ಇವತ್ತೊಬ್ಬರು ಮಾತಾಡ್ಸಿದ್ರು ಕೂಡ ನಮ್ಮ ಕಾಲೇಜಲ್ಲಿ ಬಂದು, ನಾನು ನಿಮ್ಮ ಬ್ಲಾಗ್ಸ್ ನೋಡ್ತೀನಿ ಅಂತ ಎಲ್ಲ ಹೇಳಿದ್ರು. ಖುಷಿ ಆಗುತ್ತೆ ಆ ಥರ ಹೇಳೋದಕ್ಕೆ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ನಿಯರ್ ಬೈ PGs ಇದೆಯಾ ಅಂತ. ಖಂಡಿತವಾಗ್ಲೂ ನಿಯರ್ ಬೈ PGs ಇದೆ ಎಲ್ಲನೂ ಕೂಡ.
ಆ್ಯಂಡ್ ಇನ್ನೊಂದು ಕೇಳಿದ್ದೀರಾ, ತುಮಕೂರು ಯೂನಿವರ್ಸಿಟಿ ಹೊಸ ಬ್ಲಾಕಿಗೆ ಏನಾದರೂ ಶಿಫ್ಟ್ ಆಗಿದೆಯಾ ಅಂತ ಕೇಳಿದ್ದೀರಾ. ಸೊ ಅಲ್ಲಿಗೇನು ಶಿಫ್ಟ್ ಆಗಿಲ್ಲ. ತುಮಕೂರು ಯೂನಿವರ್ಸಿಟಿ ತುಮಕೂರಲ್ಲೇ ಇರೋದು. BH ರೋಡ್ ಶಿವಕುಮಾರ ಸ್ವಾಮಿ ಸಿಗ್ನಲ್ ಆದಮೇಲೆ ಖಂಡಿತವಾಗ್ಲೂ ಬನ್ನಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇ ಇದ್ರೂ ಎನ್ಕ್ವೈರ್ ಮಾಡಿ. ಸೊ ನಮ್ಮ MBA ಡಿಪಾರ್ಟ್ಮೆಂಟ್ ನಿಮಗೆ ಎಲ್ಲ ಕ್ಲಾರಿಟೀಸ್ನು ಕೊಡ್ತಾರೆ. ನಮ್ಮ ಮ್ಯಾಮ್ ಇರ್ತಾರೆ, ಹಾಗೆ ನಮ್ಮ ಸರ್ಗಳಿರ್ತಾರೆ. ಸೊ ನಿಮಗೆ ಏನೇ ಕ್ವೇರೀಸ್ ಇರಲಿ, ಏನೇ ಕ್ವೆಶನ್ಸ್ ಕೇಳತ್ತಿದ್ರು ಕೂಡ ಅವ್ರನ್ನ ಕೇಳ್ಬೋದು. ಇದಕ್ಕೂ ಮೇಲೆ ಜಾಸ್ತಿ ಅವ್ರನ್ನೇ ಕೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ನಮ್ಮ ಗೇಮ್ ಸ್ಟಾರ್ಟ್ ಆಗುತ್ತೆ. ಹೆಂಗ್ ಹುಡುಕ್ತವ್ರೆ ಗೈಸ್ ನೋಡಿ. ನೀನೇನು ಹುಡುಕ್ತಿದ್ಯಾ? ಎಲ್ಲೆಲ್ಲ ಹುಡುಕ್ತವ್ರಲ್ಲ ನೋಡೋದಂತೀರ ಓಡ್ಸೋಡ್ ಸಿಗ್ತವ್ರೆ. ಹೆವಿ ಸುಸ್ತಾಗ್ಬಿಟ್ಟಿದೆ. ನೋಡುವ ಗಿಡಗಳು ಸ್ಲಿಪ್ಪರ್ ಕಿದಾಗುತ್ತೆ ಅಂತ ಭಯ ಆಗುತ್ತೆ. ಅದು ಬೇರೆ ಹುಡುಕಿ ಹುಡುಕಿ ಹುಡುಕಾಗದೇ ಇಲ್ಲ. ಅವ್ರು ಮಾಡ್ಕೊಂಡ್ರು, ನಾವಲ್ಲ. ಸಿಕ್ತಾ? ಹುಡುಕ್ತಿದ್ದೀರಾ? ಫಸ್ಟ್ ಇಂಟಾ ಇನ್ನು? ಹುಡುಕಿ 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 ಎಲ್ಲರೂ ಹುಡುಕಿ. ತುಂಬ ಸಾಕಾಯ್ತು. ಆಗ್ಲಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ವಿಡಿಯೋ ಮಾಡೋಕ್ಕೆ ಹೋದ್ರೆ ತುಂಬಾನೇ ಶೇಕ್ ಆಗುತ್ತೆ. ಸೊ ಆದ್ರಿಂದ ಯಾರೋ ಫೋನ್ ಮಾಡ್ತವ್ರೆ. ಒಂದು ನಿಮಿಷ. ಗುರು ಏನಂತ ಇರೋದದು ಸ್ಟೇಟ್ಮೆಂಟು? ಹಾವು ವಾಸಿಸುವ ಸ್ಥಳ. ಹಾವು ವಾಸಿಸುವ ಸ್ಥಳ. ಸೊ ನಮ್ಮ ಸೀನಿಯರ್ಸ್ ಅಲ್ಲಿ ಹುತ್ತದ ಹತ್ರ ಹುಡುಕ್ತವ್ರೆ. ಝೂಮ್ ಮಾಡಕ್ ಆಗಲ್ಲ, ಇಲ್ಲ ನಮ್ಮ ಫ್ರೆಂಡ್ ಯಾವ್ದೋ ಒಂದು ಹುಡುಗಿನ. ಸೊ ಆದ್ರಿಂದ ಪಾಪ ಹುತ್ತದ ಹತ್ರ ಎಲ್ಲ ಹೋಗ್ಬಿಟ್ಟು ಫುಲ್ ಹುಡುಕ್ತವ್ರೆ. ಈಗ ಹುತ್ತಕ್ಕೊಂದು ಕೈ ಹಾಕೋದೊಂದೇ ಬಾಕಿ ಇರೋದವ್ರು. ನೋಡೋಣ ಹೆಂಗ್ ಹುಡುಕ್ತಾರೆ, ಏನ್ ಮಾಡ್ತವ್ರೆ ಆ ಹುತ್ತದ ಹತ್ರ. ಇಲ್ಲ ಸಿಕ್ಕಿಲ್ಲ ಕಣೆ, ಸಿಕ್ಕಿದ್ರೆ ಬರೋರು. ಈಗ ನಾವ್ ಇಲ್ಲಿ ಕೂತಿದ್ದೇವೆ, ಅವ್ರ ಪಾಡೆ ಅವ್ರು ಹುಡುಕ್ತವ್ರೆ. ಬಟ್ ಇಲ್ಲಿ ನಮ್ಗೆ ಎದುರುಗಡೆ ಕಾಣಿಸ್ತಾ ಇದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋದು. ಅದೊಂದು ಅಷ್ಟೇ. ಸಾಕಾಯ್ತಾ? ಫುಲ್ ಸಾಕಾಯ್ತು. ಓಡಿ ಓಡಿ ಅಯ್ಯೋ ಸಾಕಾಗ್ಬಿಟ್ಟಿದೆ ಗೈಸ್. ಜಾಸ್ತಿ ಏನು ಟ್ರೆಷರ್ ಅಂದು ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ, ಬಿಕಾಸ್ ನಾವೇ ಓಡಿ ಓಡಿ ತುಂಬಾ ಶೇಕ್ ಆಗ್ತಿತ್ತು ವಿಡಿಯೋ. ಆ್ಯಂಡ್ ಟಯರ್ಡ್ ಆಗಿಬಿಟ್ಟಿದ್ವಿ. ತುಂಬ ಬ್ಲಾಗ್ಸ್ ಕಡೆ ಇಟ್ಟಿದ್ರು ಹಿಂಟ್ಸ್ಗಳನ್ನ, ಟ್ರೆಷರ್ ಹಂಟ್ಸ್ದು. ಆ್ಯಂಡ್ ಲಾಸ್ಟಲ್ಲಿ ಇದು ಒಂದು ಲಾಸ್ಟ್ ಗೇಮ್ ನಮ್ಮ ಸೀನಿಯರ್ಸ್ಗೆ ಬಾಯ್ಸ್ ಮಾತ್ರ ಆಡಿದ್ರು, ಗರ್ಲ್ಸ್ ಯಾರೂ ಇರಲಿಲ್ಲ. ಸೊ ಎಲ್ಲ ಲಂಚಿಗೆ ಹೊಟ್ಟೋಗಿದ್ರು, ಟೈಮ್ ಆಗಿಬಿಟ್ಟಿತ್ತು. ಬಿಕಾಸ್ ನೆಕ್ಸ್ಟ್ ಡೇ ಫೇರ್ವೆಲ್ ಇತ್ತು ಅಂತ ಎಲ್ಲರೂ ರೆಡಿ ಆಗಬೇಕು ಅಂತ, ರೆಡಿ ಮಾಡ್ಕೊಳ್ಳೋಕೆ ಪ್ರಿಪ್ರೇಷನ್ಸ್ಗೆ ಅಂತ ಹೊರಟಿದ್ರು. ಸೊ ಇದು ಬಾಯ್ಸ್ ನಮ್ಮ ಸೀನಿಯರ್ಸ್ ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು ಖುಷಿಯಿಂದ. ಆ್ಯಂಡ್ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ನ ಕೂಡ ಅನೌನ್ಸ್ ಮಾಡಿ ಪ್ರೈಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅವತ್ತು. ಆ್ಯಂಡ್ ತುಂಬ ಖುಷಿ ಆಯಿತು. ಯಾರಾದರೂ ಒಬ್ರು ಗೇಮ್ಸ್ ಕಂಡಕ್ಟ್ ಮಾಡಿದಾಗ ಎಷ್ಟು ಇಷ್ಟಪಟ್ಟು ಬಂದು ಆಡ್ತಾರೆ ಯಾರೇ ಆಗಿರಲಿ ಅಂತ. ಆ್ಯಂಡ್ ದ ನೆಕ್ಸ್ಟ್ ಡೇ ನಾವು ಸಿಗೋದು ಫೇರ್ವೆಲಲ್ಲಿ. ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುದಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸಿ ಅದಾದಮೇಲೆ ಆ್ಯಕ್ಚುಲಿ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ವಿ, ಅಲ್ಲಿ ಇಲ್ಲಿ ಓಡಾಡ್ತಿದ್ವಿ. ಬಿಕಾಸ್ ನಾಳೆನೇ ಇವೆಂಟ್ ಅಂದರೆ ತುಂಬಾ ಕೆಲಸ ಇರುತ್ತೆ. ಸೊ ಆದ್ದರಿಂದ ಇವತ್ತು ನನ್ನ ಫುಲ್ ಕಂಪ್ಲೀಟ್ ಹ್ಯಾಂಡ್ ಓವರ್ನ ನಿಂಗೆ ಕೊಡ್ತೀನಿ. ನೀನು ಬ್ಲಾಗ್ ಮಾಡ್ಬೇಕು ನನ್ನ ಚಾನಲ್ಗೆ, ಓಕೆನಾ? ಡನ್. ಸೊ ಫಸ್ಟ್ ಕಂಪ್ಲೀಟ್ ಎಲ್ಲ ಡೆಕೋರೇಷನ್ ತೋರಿಸ್ಬಿಡೋಣ. ಫಸ್ಟ್ ನಮ್ಮ ಕಾಲೇಜ್ ಎಲ್ಲ ಹೆಂಗೆ ಕಾಣ್ತಾ ಇದೆ, ಎಂಟ್ರಿ ಡೆಕೋರೇಟ್ ಮಾಡಿದ್ರೆ, ಮತ್ತು ದೇವರಿಗೆಲ್ಲ ಹೆಂಗೆ ಮಾಡಿದ್ದೀವಿ ಅಂತ ತೋರಿಸೋಣ, ಓಕೆನಾ? ಹೋಗೋಣ. ಡೆಕೋರ್ ಮಾಡಿರೋದು ಸಿಂಪಲ್ ಆಗಿ ಕ್ಯೂಟ್ ಆಗಿರಲಿ ಅಂತ ಈ ಡೆಕೋರ್ ಮಾಡಿಸಿರೋದು. ಸೊ ಒಳಗೆ ದೇವ್ರ ಹತ್ರ ನೋಡೋಣ ಬನ್ನಿ ಯಾವ ಥರ ಸಿಂಪಲ್ ಆಗಿ ದೇವ್ರಿಗೆಲ್ಲ ಸೀರೆ ಉಡಿಸಿ ಡೆಕೋರ್ ಮಾಡಿದ್ದಾರೆ. ಅದನ್ನು ತೋರಿಸಿ ಹಾಗೆ ರಂಗೋಲಿ ಹಾಕಿದ್ದಾರೆ. ಸೊ ಎಲ್ಲರೂ ಬರೋಕ್ಕಿಂತ ಮುಂಚೆನೇ ಡೆಕೋರ್ ತೋರಿಸಿದ್ರೆ ಇದು ವಿಲ್ ಬಿ ಕಂಪ್ಲೀಟ್. ಸೊ ಬನ್ನಿ ದೇವ್ರ ಇನ್ನೊಂದು ತೋರಿಸ್ಬಿಡೋಣ. ಇದು ಎಲ್ಲರಿಗೂ ಸೆಲ್ಫಿ ಸ್ಪಾಟ್ ಆಗಿರುತ್ತೆ ನಮ್ಮ ಇಡೀ ಕಾಲೇಜ್ಗೆ ಫುಲ್ ಇದು. ಸೊ ನೆಕ್ಸ್ಟ್ ದೇವ್ರ ಹತ್ರ ಹೋಗೋಣ. ಸೊ ನಾನು ಇಲ್ಲೇ ನಿಂತ್ಕೊಂತೀನಿ, ಬಿಕಾಸ್ ಸ್ಲಿಪ್ಪರ್ ಹಾಕಿರೋದ್ರಿಂದ ಇಲ್ಲೇ ತೋರಿಸ್ಬಿಡು ದೇವರು. ವಿಜಯ್ ಅಂತ ಹಾಕಿ ಇಲ್ಲಿ ನಮ್ಮ ಸರಸ್ವತಿ ದೇವರು ಆ್ಯಂಡ್ ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ. ಸೀರೆ ಉಡಿಸಿ ಹಾರ ಹಾಕಿ ಗೆಜ್ಜೆ ವಸ್ತ್ರ ಹಾಕಿ ಎಲ್ಲ ಮಾಡಿದ್ದಾರೆ. ಒಂದು ರೌಂಡ್ ಪೂಜೆ ಮಾಡಿದ್ದಾರೆ. ಆಮೇಲೆ ಮತ್ತೆ ಇನ್ನೊಮ್ಮೆ ಪೂಜೆ ಮಾಡ್ತೀವಿ ನಮ್ಮ ದೇವರಿಗೆ ಗೈಸ್. ಇಲ್ಲಿ ರಂಗೋಲಿ ಹಾಕಿ ಗೈಸ್. ನನ್ನ ಜೊತೆ ಇವತ್ತು ಯಾರಾದ್ರೂ ನೋಡಿ ಹಾಯ್ ಹೇಳೆ. ಹಾಯ್ ಒಳ್ಳೆ ಹಾಯ್. ಚಂದನ್ ಹಾಯ್. ಚಂದನ್ ಹಾಯ್ ಹೇಳೋ. ಏನು ಆ್ಯಪಲ್ ಬೇಕಾ? ಯೋಗ ಹಾಯ್ ಹೇಳು ಅಂದರೆ ಆ್ಯಪಲ್ ಬೇಕು ಅಂತಾನೆ ದೇವ್ರ ಹತ್ರ ಇರೋದು. ಹೊಟ್ಟೆ ಅಂತ ಅವ್ನಿಗೆ ಏನು ಮಾಡೋದು. ಬಟ್ ದಟ್ಸ್ ಓಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆದಷ್ಟು ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಈ ವ್ಲಾಗ್ನ. ಬಿಕಾಸ್ ಆ್ಯಂಡ್ ತುಂಬ ಜನ ನಮ್ಮ MBA ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳ್ತಿದ್ದ, ಪ್ಲೇಸ್ಮೆಂಟ್ಸ್ ಆಗಿರಲಿ ಅಡ್ಮಿಷನ್ಸ್ ಆಗಿರಲಿ. ಖಂಡಿತವಾಗ್ಲೂ ಆದರೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ.
ಏನಾದರೂ ಆದರೆ ಇನ್ಫಾರ್ಮೇಟಿವ್ ಆಗಿ ಕೊಡ್ತೀನಿ, ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಂತೂ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಲೆಟ್ಸ್ ಸಿ ಹೇಗಾಗುತ್ತೆ. ಸಕ್ಸಸ್ಫುಲ್ ಆಗಾದರೆ ಸಾಕು ಗೈಸ್ ಈ ಇವೆಂಟ್, ಅಷ್ಟೇ, ಇನ್ನೇನೂ ಇಲ್ಲ. ಹಾಯ್, ಲಿಫ್ಟಲ್ಲಿ ಹೋಗ್ತಿದ್ದೀವಿ. ಲಿಫ್ಟು ಅಂದರೆ ಇದು ಒಂದ್ಸಲ ಲಿಫ್ಟಲ್ಲಿ ಸಿಗಾಕೊಂಡು ಅದಕ್ಕೆ ಭಯ. ಅವತ್ತಿಂದ ನನಗೇನೋ ಲಿಫ್ಟ್ ಅಂದರೆ ಒಂಥರ ಭಯ. ಬಂದ್ಬಿಟ್ಟು ನಮ್ಮದೇ ಫ್ಲೋರಾ ಸದ್ಯ. ಎಲ್ಲ ಫೋಟೋಶೂಟ್ ಮಾಡ್ತವ್ರೆ. ಬಿಸಿ 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 ಫೋಟೋಶೂಟ್ ಎಲ್ಲ ಸ್ಟಾರ್ಟ್ ಮಾಡೋದು. ನಾವು ಇಲ್ಲಿ ಫೋಟೋಗೆ ವೆಯ್ಟ್ ಮಾಡ್ತಾ ಇದೀವಿ, ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಲ್ವಾ. ವೇಟಿಂಗ್. ನಮ್ಮ MBA ಡಿಪಾರ್ಟ್ಮೆಂಟಲ್ಲಿ ಏನೇ ಫಂಕ್ಷನ್ ಶುರು ಮಾಡೋಕ್ಕೂ ಮುಂಚೆ ದೇವರಿಗೆ ಪೂಜೆ ಮಾಡಿ ಶುರು ಮಾಡೋದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸರಸ್ವತಿಗೆ. ಸೊ ಅದು ಫಸ್ಟಿಂದನೂ ನಿಯಮ. ಸೊ ಆದ್ದರಿಂದ ಎಲ್ಲರೂ ಪೂಜೆ ಮಾಡಿ ದೇವ್ರ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲರೂ ದೇವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಆಮೇಲೆ ಏನೇ ಫಂಕ್ಷನ್ ಸ್ಟಾರ್ಟ್ ಮಾಡೋದು ಮೇಲೆ. ಸೊ ಇದು ವಿಜಯ್ ಭವ್ ಅಂತ 2K24 ಅಂತ ಬ್ಯಾನರ್ ಬಿಟ್ಟಿತ್ತು. ಸೊ ಇದು ಬಂದು ನಮ್ಮ ಇಡೀ MBA ಡಿಪಾರ್ಟ್ಮೆಂಟ್ ಟೀಚಿಂಗ್ ಸ್ಟಾಫ್: ದೀಕ್ಷಿತಾ ಮ್ಯಾಮ್, ದೀಪಾಂಜಲಿ ಮ್ಯಾಮ್, ದೀಪ್ತಿ ಮ್ಯಾಮ್, ಪುಷ್ಪಾ ಮ್ಯಾಮ್, ವಿನುತಾ ಮ್ಯಾಮ್, ಪ್ರೊಫೆಸರ್ ನೂರಬ್ಸಾ ಮ್ಯಾಮ್ ಆ್ಯಂಡ್ ರೇಣುಕಾ ಮ್ಯಾಮ್, ಮೋಸಿನಾ ಮ್ಯಾಮ್ ಆ್ಯಂಡ್ ವಂದನಾ ಮ್ಯಾಮ್, ಇಂಪಾ ಮ್ಯಾಮ್, ಪುಷ್ಪಾ ಮ್ಯಾಮ್, ವಿಜಯಲಕ್ಷ್ಮಿ ಮ್ಯಾಮ್, ಹಾಗೆ ಅಮೀರಾ ಮ್ಯಾಮ್ ಕೂಡ ಇದ್ದರು. ಸ್ವಲ್ಪ ಫೋಟೋದಲ್ಲಿ ಮಿಸ್ ಆದರು ಮ್ಯಾಮ್. ಆ್ಯಂಡ್ ಇಲ್ಲಿ ಸೊ ಲ್ಯಾಂಪ್ ಲೈಟಿಂಗ್ ನಡೆದು ಆ್ಯಂಡ್ ನಾನೇ MC ಆ್ಯಂಕರಿಂಗ್ ಮಾಡ್ತಿರೋದ್ರಿಂದ ಸೊ ನಾನೆಲ್ಲೂ ಅಷ್ಟು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ಫಸ್ಟ್ ಎಲ್ಲರೂ ವೆಲ್ಕಮ್ ಮಾಡಿ ಆಮೇಲೆ ಲೈಟಿಂಗ್ ದ ಲ್ಯಾಂಪ್ ಮಾಡಿ, ಸೊ ಅದಾದಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ಅವರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಿದ್ರು, 2 years ಹೇಗೆ ಸ್ಪೆಂಡ್ ಮಾಡಿದ್ರು ಅಂತ. ಆ್ಯಂಡ್ ಇದೊಂದೇ ವಿಡಿಯೋ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಿರೋದು, ಒಂದು 2-3 ವಿಡಿಯೋ. ಬಿಕಾಸ್ ನಾನೇ ಆ್ಯಂಕರಿಂಗ್ ಮಾಡಿ ನಾನೇ ವಿಡಿಯೋ ಮಾಡೋದು ವಾಸ್ ಸೋ ಡಿಫಿಕಲ್ಟ್. ಆ್ಯಂಡ್ ನಾನು ಮಾನ್ಸಂಗೆ ಫೋನ್ ಕೊಟ್ಟು ಹೋಗೋಣ ಅಂದ್ಕೊಂಡೆ. ಬೈ ದ ಟೈಮ್ ನಂಗೆ ಫೋನ್ ಬೇಕಿತ್ತು ಅಂತ ಆಮೇಲೆ ಫ್ಲ್ಯಾಶ್ ಆಗಿ ಸೊ ಅವಳಿಗೆ ಫೋನು ಕೂಡ ಕೊಡ್ಲಿಕ್ಕೆ ಆಗಿರಲಿಲ್ಲ. ಸೊ ನಮ್ಮ ಸೀನಿಯರ್ ಅಂತೂ ಇವರು ಆ್ಯಕ್ಚುಲಿ ಅಕ್ಕ ಫುಲ್ ಪಾಪ ಎಮೋಷ್ನಲ್ಲೇ ಆಗಿಬಿಟ್ರು. ಸೊ ಅದಾದಮೇಲೆ ತುಂಬ ಜನ ಸೀನಿಯರ್ಸ್, ಆಲ್ಮೋಸ್ಟ್ 10+ ಮೆಂಬರ್ಸ್ ಸೀನಿಯರ್ಸ್ ಎಲ್ಲರೂ ಅವರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆ. ಆ್ಯಂಡ್ ಹೇಗಿತ್ತು ಅವರ ಎಕ್ಸ್ಪೀರಿಯನ್ಸಸ್ ಏನು ಅಂತೆಲ್ಲ ಕೂಡ. ಕೆಲವರು ಇಲ್ಲಿ ಬಂದು ಫ್ರೆಂಡ್ಸ್ನ ಕಲ್ತ್ಕೊಂಡ್ರು, ಎಷ್ಟು ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಕೂಡ ಕಲ್ತ್ಕೊಂಡ್ರು ಅಂದರು. ಆ್ಯಂಡ್ ಕೆಲವರು ಹೇಗೆ ಪ್ರೆಸೆಂಟೇಷನ್ ಮಾಡೋದು ಅಂತ ಗೊತ್ತಾಯಿತು, ಹೇಗೆ ಫೇಸ್ ಮಾಡೋದು ಅಂತ ಕೂಡ ಹೇಳಿದ್ರು. ಆ್ಯಂಡ್ ಅದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇತ್ತು. ಸೊ ಮಿಸ್ಟರ್ ಆ್ಯಂಡ್ ಮಿಸಸ್ ಎಥ್ನಿಕ್ ಡೇಗೆ ಕ್ವೀನ್ ಆ್ಯಂಡ್ ಕಿಂಗ್ ಇತ್ತು. ಸೊ ಅದ್ರದ್ದು ಕ್ವೀನ್ ಮತ್ತು ಕಿಂಗ್ನ ಸ್ಲ್ಯಾಶ್ ಹಾಕಿದ್ರು ಇಬ್ರಿಗೂ ಕೂಡ.
ಆ್ಯಂಡ್ ಈ ವಿಡಿಯೋನ ಸೀನಿಯರ್ಸ್ಗೋಸ್ಕರ ಅಂತ ಸ್ಪೆಷಲಿ ಮಾಡಿದರು. ಸೊ ಅವರೆಲ್ಲ ಫೋಟೋಸ್ನೆಲ್ಲ ಕೊಲ್ಯಾಜ್ ಮಾಡಿ ಒಂದು ವಿಡಿಯೋ ಮಾಡಿ, ಸೊ ಒಂದು ಫ್ರೆಂಡ್ಶಿಪ್ ಸಾಂಗ್ಸ್ ಹಾಕಿ ಅವ್ರಿಗೋಸ್ಕರ ಅಂತ ಪ್ಲೇ ಮಾಡಿದ್ರು ಲಾಸ್ಟಲ್ಲಿ. ಸೊ ತುಂಬಾ ಖುಷಿ ಆಯಿತು. ಅವ್ರು ನಮ್ಮನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಆ್ಯಂಡ್ ಐ ಲವ್ ದಟ್. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಗೈಸ್. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಷ್ಟು ಚೆನ್ನಾಗಿ ಮಾಡಿದರು. ಪ್ರೀತಿಯಿಂದ ನಮ್ಮನ್ನೆಲ್ಲರೂ ವೆಲ್ಕಮ್ ಮಾಡಿದರು. ಸೊ ನನಗದೊಂದು ತುಂಬ ಇಷ್ಟ ಆಯಿತು. ಅವ್ರನ್ನೆಲ್ಲ ಪ್ರೀತಿಯಿಂದ ಕಳಿಸ್ಕೊಡ್ಬೇಕು ಅನ್ನೋದೊಂದು. ಬಟ್ ಐ ಟ್ರೈಡ್ ಮೈ ಬೆಸ್ಟ್, ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು. ಆ್ಯಂಡ್ ನಾನು ನಿಮ್ಮೆಲ್ಲರಿಗೋಸ್ಕರ ಅಂದರೆ ಒಂದು ಪುಟ್ಟ ಕವಿತೆ ಥರ ಹೇಳ್ತೀನಿ ನಮ್ಮ ಎಲ್ಲ ಸೀನಿಯರ್ಸ್ಗೆ. ನಗುವ ತೋರುವ ಮೊಗಗಳಲ್ಲಿ ಇಂದು ಕಾರ್ಮೋಡ ಕೊಂಚ ಕವಿದಿದೆ. ಪ್ರೀತಿಯ ತೋರಿದ ಕಣ್ಗಳ ಅಂಚಿನಲ್ಲಿ ಅಣೆಕಟ್ಟೊಂದು ತುಂಬಿ ನಿಂತಿದೆ. ಸಂವತ್ಸರಗಳು ಗಡಿಯಾರಕ್ಕೂ ವೇಗವಾಗಿ ಮುನ್ನಡಿ ಬರೆದವು. ಕೊನೆಯ ಪುಟ್ಟದ ಸಾಲಿನಲ್ಲಿ ಕೋರಲು ಪದಗಳು ಹಿಂಜರಿದವು. ಬರುವಾಗ ಹೊತ್ತು ತಂದ ಕನಸಿಗೆ ಮುಂದಿನ ದಾರಿ ಕಾದಿದೆ. ಓದಿನಲ್ಲೇ ಮುಳುಗಿದ್ದ ಮನಕ್ಕೆ ಬೇರೊಂದು ಲೋಕ ಕರೆದಿದೆ. ಹೋಗುವ ತವಕ ಕಾಲಿದ್ದರೂ ಹೋಗದೆ ಅಳುವುದು ಮನ. ಹೋಗುವ ಮುನ್ನ ಇಲ್ಲೊಮ್ಮೆ ನೋಡಿ ನೀವು ನೀಡಿದ ಕಿರಿಯ ಮನಗಳ ಸಂಗಮ. ನಿಮ್ಮೊಂದಿಗೆ ಮನದ ನಿವಾಸಿಗಳು, ನಿಮ್ಮೊಡನೆ ಸಮಯವು ಚೆನ್ನ. ನಿಮ್ಮ ಆರೈಕೆಗೆ ನಾವಾದೆವು ಮಕ್ಕಳು. ನಿಮ್ಮ ಮಾತುಗಳು ಮಹತ್ವಗಳು ಚಿನ್ನ. ಎಷ್ಟು ಬೇಗ ಸಮಯ ಸಾಗಿತು ಸಿಗಬಾರದೆ ಒಂದಿಷ್ಟು ದಿನಗಳು ಇನ್ನ. ನೀವಿರದ ಕಾಲೇಜಿಗೆ ಕಳೆ ಬರೆದು ಹೋಗುವ ಮುನ್ನ ನೆನೆದು ನಕ್ಕಿ ಕಳೆದ ದಿನಗಳಿನ್ನ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸೀನಿಯರ್ಸ್ಗೆಲ್ಲ ಗಿಫ್ಟ್ ಕೊಟ್ಟು ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಾಯ್ ಬಾಯ್.